ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಆಮೇಲೇನು ಹ್ಯೂಬ್ಲೆಟ್ ವಾಚ್ ವಾಪಸ್ ಕೊಟ್ಟರು. ಆಮೇಲೆ ಕಾರ್ಟಿಯರ್ ವಾಚ್ ಆಯಿತು. ಅದರ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು, ಮಂತ್ರಿಯಾಗಿದ್ದರು. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನು ವಾಪಸ್ ಕೊಟ್ಟರು. ಈಗ ನೆಕ್ಸ್ಟ್ ಸರದಿ ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಈಗ 1978ನೇ ಇಸ್ವಿನಲ್ಲಿ ಆ ಜಮೀನು ಸ್ಮಶಾನ ಆಗಿರುತ್ತೆ, ಕೆರೆ ಆಗಿರುತ್ತೆ. ಹತ್ರ 20 ಎಕರೆ 16 ಗುಂಟೆ ಜಮೀನನ್ನ, ಕೆರೆಯ ಜಮೀನನ್ನ, ಸ್ಮಶಾನದ ಜಮೀನನ್ನ, ಸರ್ವೆ ನಂಬರ್ 46 ಮತ್ತೆ ಸರ್ವೆ ನಂಬರ್ 47 ಎರಡೂ ಸೇರಿಸಿದ್ರೆ ಒಟ್ಟು 21 ಎಕರೆ 16 ಗುಂಟೆ ಆಗತ್ತೆ. ಅಷ್ಟು ಜಮೀನನ್ನ ತನ್ನ ಖಾತೆಗೆ ಮಾಡಿಸ್ಕೊಂಡಿದ್ದಾರೆ. ಮತ್ತು ಸರ್ಕಾರದ ನಿಯಮ, ಕಾನೂನಿದೆ. ಏನಿದೆ ಕಾನೂನು? ಕೆರೆಯನ್ನ, ಸ್ಮಶಾನವನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡ್ಸಕ್ ಬರೋದಿಲ್ಲ ಅನ್ನೋವಂಥದ್ದು ಕಾನೂನಿದೆ. ಈ ಕಾನೂನನ್ನ ಬದಿಗೊತ್ತಿ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಈ ಕೆರೆ ಅನ್ನೋಂಥದ್ದಕ್ಕೆ ಕಾಟ್ ಹೊಡೆದ್ಬಿಟ್ಟು ಖರಾಬು ಅಂತ ಮಾಡಿ ತಮ್ಮ ಹೆಸರಿಗೆ ಹೇಗ್ ಮಾಡಿಕೊಂಡ್ರು ಅನ್ನುವಂಥ ವಿಷಯ ಇದೆ. ಇದು ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ಎಂಥದ್ದು ಗರುಡನಪಾಳ್ಯ ವಿಲೇಜ್. ಅವರಲ್ಲಿ ಅವ್ರದ್ದು ಆಸ್ತಿನೂ ಕೂಡ ಇದೆ. ಅಲ್ಲಿ ಏನು ಬೆಳೀತಾರೆ ಅನ್ನುವಂಥದ್ದಿದೆ. ಏನು ಬೆಳೀತಾರೆ? ಸಿಲ್ವರ್ ಟ್ರೀ ಬೆಳೀತಾರೆ ಅನ್ನುವಂಥದ್ದಿದೆ. ಅದಕ್ಕೆ ಇದನ್ನ ತನಿಖೆಗೊಳಪಡಿಸ್ಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.